ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಿದ್ದೀನಿ. ನಾನಿವತ್ತು ಇದ್ದೀನಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಹಿರೇನಲ್ಲೂರು ಎಂಬ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇವತ್ತು ನೀವು ನೋಡ್ತಾ ಇದ್ದೀರಾ ಈ ಸ್ನೇಹಿತರೆ, ಈ ದೇವಸ್ಥಾನ 12ನೇ ಶತಮಾನದಲ್ಲಿ 2ನೇ ಬಲ್ಲಾಳ ಎಂಬ ರಾಜ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನ ಹೊಯ್ಸಳರ ಕಾಲಕ್ಕೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಕಾಣಿಸ್ತಿರ್ಬೋದು, ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರ ಅಂದರೆ ಗೋಪುರದ ಮೇಲೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಈ ದೇವಸ್ಥಾನ ತ್ರಿಕೂಟಚಲ ದೇವಸ್ಥಾನ ಅಂತ ಕರೀತಾರೆ ಸ್ನೇಹಿತರೆ. ಏಕೆಂದರೆ ಈ ದೇವಸ್ಥಾನ ಮೂರು ಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಸುಂದರವಾದಂಥ ದೇವಾಲಯವಾಗಿದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಈ ದೇವಸ್ಥಾನ ಒಂದು ಕಾಲದಲ್ಲಿ ಶಿಥಿಲೀಕರಣಗೊಂಡಿತ್ತು. ಈ ದೇವಸ್ಥಾನ ಮತ್ತೆ ಮರು ನಿರ್ಮಾಣ ಮಾಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥೇಶ್ವರ ದೇವಸ್ಥಾನ ಸಂಘ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಮತ್ತೆ ಇದನ್ನು ಶಿಥಿಲೀಕರಣದ ವ್ಯವಸ್ಥೆಯನ್ನು ಮತ್ತೆ ಅಚ್ಚುಕಟ್ಟುವಾಗಿ ಮತ್ತೆ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ, ತ್ರಿಕೂಟಚಲ ದೇವಸ್ಥಾನ ಅಂತ 3 ಗೋಪುರಗಳನ್ನು ಕೂಡಿರ್ತಕ್ಕಂಥ ದೇವಸ್ಥಾನ. ಎಷ್ಟು ಸುಂದರವಾದ ಕೆತ್ತನೆಗಳನ್ನು ಕೂಡಿದೆ. ದುಃಖಕರ ಸಂಗತಿ ಏನಪ್ಪ ಅಂತಂದರೆ, ಈ ದೇವಸ್ಥಾನ ಎಲ್ಲೂ ಪ್ರವಾಸಿಗರಿಗೆ ಗೊತ್ತಾಗೋ ಥರದ್ದು ಎಲ್ಲೂ ಬೋರ್ಡ್ ಆಗಲಿ, ಏನು ಇನ್ಫಾರ್ಮೇಷನ್ ಆಗಲಿ, ರೋಡಲ್ಲಾಗಲಿ, ಹೈವೇಲಾಗಲಿ ಎಲ್ಲೂ ಇಲ್ಲ. ಅದೊಂದು ಈ ಮೂಲಕ ಅವರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಜನಸಾಮಾನ್ಯರಿಗೆ ಗೊತ್ತಾಗೋ ರೀತಿ ಒಂದು ಬೋರ್ಡುಗಳನ್ನು ಪ್ರವಾಸೋದ್ಯಮ ಇಲಾಖೆಯಿಂದ ಹೈವೇಗಳಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ. ಏಕೆಂದರೆ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಅದು ನಮ್ಮ ಧರ್ಮಕ್ಕೆ ಒಂದೊಳ್ಳೆ ಹೆಸರನ್ನು ತಂದು ಕೊಡುತ್ತೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ನೋಡ್ತಾ ಇರೋದು ಇದು ಮೂರನೇ ಗೋಪುರ ಸ್ನೇಹಿತರೆ. ಅದ್ಭುತವಾದಂಥ ಜಾಗ. ಹಾಗೂ ಇಂಥ ಕರ್ನಾಟಕದಲ್ಲಿ ಅದ್ಭುತಗಳನ್ನ ನೋಡಬೇಕು ಅಂತಂದರೆ ನನ್ನ ID ಮಾತ್ರ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಮಂಜು ಸಂಚಾರಿನ ID ಮಾತ್ರ ಫಾಲೋ ಮಾಡಿ, ಓಕೆನಾ? ಹಾಗೂ ಈ ಶಿವನ ದೇವಸ್ಥಾನ ದರ್ಶನ ನಿಮ್ಗೆ ಎಲ್ರಿಗೂ ಆಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ. ಧನ್ಯವಾದಗಳು ಎಲ್ರಿಗೂ.